ಕಳಿಸಿದ್ಯಾಕೆ ನೀವು? ಕಾರಣ ಅಂದ್ರೆ ಈ ಹೆಣ್ಣು ಮಕ್ಕಳಲ್ಲ, ನಮಗೆ 100ರಲ್ಲಿ 33ರಷ್ಟು ಆದ್ರೂ ಒಂದು ಮೀಸಲಾತಿ ಬೇಕು ಅಂತ ಬೊಬ್ಬೆ ಹೊಡಿತಾರೆ. ಅವ್ರ ಹಣೆ ಬರೋದು ಗೊತ್ತಾಗಲಿ ಒಂದು ಅವಕಾಶ ಕೊಟ್ಟು ಮೀಸಲಾತಿ ವಿಚಾರದಲ್ಲಿ ವಿಚಾರ ಮಾಡಿ ಅದರಲ್ಲಿ ಗೊತ್ತಾಯ್ತಲ್ಲ ಈಗ. ಅಲ್ಲ, ಪ್ರತಿಭೆ ಇದ್ರೆ ಯಾವತ್ತೂ ಆಗ್ತದೆ, ಇಲ್ಲ ಅಂತಾದ್ರೆ ಹಾಳಾಗ್ತದೆ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ಕೆಲಸ ಅವರು ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಪುಣ್ಯಾತ್ಮ, ಅದು ವಿಶೇಷ. ಅದಕ್ಕೆ ಕಾರಣ ಏನು ಗೊತ್ತುಂಟ? ಗಂಡಸರು ದೌರ್ಬಲ್ಯ. ಇಷ್ಟು ಹೀಗೆ ಹೇಳಿದವರು ಅವ್ರು ಸುತ್ತನೇ ಸುತ್ತಾಕೋದಿಲ್ಲ. ಅವರು ಸುತ್ತನೇ ಸುತ್ತಾಕೋದು ಗೊತ್ತಿದ್ದವರು ಮಾಡೋ ಪ್ರಕರಣಗಳಿರ್ತಿತ್ತು. ಅದು ನಮಗೆಲ್ಲ ಕ್ರಮ ಗೊತ್ತುಂಟ. ಇನ್ನು ಬಿಡ, ನಮಗೆ ಅವರು ಸುತ್ತು ಬರ್ಬೇಕಿತ್ತು, ನಾನು ಅಷ್ಟು ಹೋಗಿಲ್ಲ. ಅದೇ ಆಗಾಗ ಸಂಖ್ಯೆ ಹೆಚ್ಚಾಗ್ತಲ್ವ ಅವರನ್ನು ಸುತ್ತಲಿಕ್ಕೆ ಹೋಗುವುದು ಪ್ರಶ್ನೆ ಇಲ್ಲ. ನಿನ್ನ ಅದೃಷ್ಟ ಯೋಗ ಆಲೋಚನೆ ಮಾಡಿದ್ರು. ಏನ್ ಪ್ರಶ್ನೆಯ? ಈಗೆಲ್ಲ ಸಣ್ಣ ಪುಟ್ಟ ಜನರಿಂದ ಆಗುವ ಕೆಲಸ ಅಲ್ಲ, ದೊಡ್ಡ ಕಾರ್ಯಗಳಿಂದ ಆಗುವಂತ ಅಂಥವ್ರು ಹುಟ್ಟುತ್ತಲ್ಲ ಪ್ರಶ್ನೆಯ. ದ್ವಾರಕೆಯಲ್ಲಿ ಯಾರಿದ್ದಾರೆ ಅಂತವ್ರು? ಯಾರು? ಒಂದು ಸಾರಿ ನಮ್ಮಣ್ಣ ಬಲರಾಮ ನೆನಪಾದ ಅಲ್ಲಿ ರಾಜಕೀಯ ಜಂಜಾಟದಲ್ಲಿ ಉಳಿದದೆಲ್ಲ ಈಗೆಲ್ಲ ಕೆಲವು ಪ್ರಕರಣ ಸುಧಾರಿಸುವುದೇ ಕಷ್ಟ ಆಗಿದೆ. ಅವರಿಗೆ ಕುಟುಂಬದ ಬಗ್ಗೆ ತಲೆ ಬೇಸ್ ಆಗುದಿಲ್ಲ. ಹಾಗಾಗಿ ದ್ವಾರಕೆಯಲ್ಲಿ ಮತ್ತೊಂದು ದೊಡ್ಡ ಜನ ಯಾರು? ದೊಡ್ಡ ಜನ ದ್ವಾರಕೆ ಈಗ ದೊಡ್ಡ ಜನ ತಮಾಷೆ ಮಾಡಬೇಡ. ತಮಾಷೆ ಅಲ್ಲಪ್ಪ, ಇದು ಸತ್ಯ ಸಂಗತಿ. ಯಾವ ಲೆಕ್ಕದಲ್ಲಿ ನನಗೆ ಅರ್ಥ ಆಗಲಿಲ್ಲ. ದಾರುಂಟ ಅಂದ್ರೆ ದ್ವಾರಕೆಯಲ್ಲಿ ಅವನು ಪ್ರಸಿದ್ಧ, ಸುಪ್ರಸಿದ್ಧ. ಏನಿದ್ರು ದ್ವಾರಕೆಯಲ್ಲೇ ಐತೆ, ಬಿಟ್ಟರೆ ಬೇರೆ ಎಲ್ಲೂ ಬಂದಿಲ್ಲ. ದ್ವಾರಕೆಯಲ್ಲಿ ಇದ್ದದ್ರಿಂದ ಹೊರಗಡೆ ಸುದ್ದಿ ಹೋಗ್ತದೆ. ಹೌದಾ? ಅಲ್ಲ, ಬೇರೆ ಅವಕಾಶ ನಮಗೆ ಸಿಗಲಿಲ್ಲ. ಎಲ್ಲ ನಮ್ಮ ಒಳಗೆ ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಸುಧಾರಿಸ್ಕೊಂಡಿದ್ದೇವೆ. ದೊಡ್ಡ ಕೆಲಸ ಬರಲೇ ಅದಕ್ಕೀಗ ಅದಕ್ಕಾಗಿ ನೀನೀಗ ಅಲ್ಲಿ ಹೋಗಿ ಅವರಲ್ಲಿ ನಾಲ್ಕು ಮಾತನಾಡಿ ಗಯಗಂಧರ್ವನನ್ನ ಕರೆ ತರಬೇಕು. ಕೃಷ್ಣಯ್ಯ, ಈಗ ನಾನು ಹೋದೆ ಅಂತ ನನ್ನ ಕೈ ಸಿಕ್ಕಿದ್ರೆ ಮತ್ತೆ ನಾನು ಹಾಗೆ ಬರ್ತೇನೆ ಅಂತಿಲ್ಲ. ಇಷ್ಟ ಪ್ರಕರಣ ಮಾಡೋದನ್ನು ಹೀಗೆ ಬಿಡ್ತೇನೆ ಮತ್ತೆ ಅಂತ ಒಳ್ಳೆ ಮಾತು ಕೇಳಿದ್ರು ಕೇಳಿದ್ರು, ಹಿಂದೆ ಹೋಗಿ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಮತ್ತೆ ಏನಿಲ್ಲ, ಸಿಟ್ಟು ಬಂದು ಎರಡು ಬಿಟ್ಟರು ಬಿಟ್ಟೆ ನಾನು. ಹಾಗಾಗುವುದಿಲ್ಲ ಅವರಿಗೆ. ಏನು ಈಗ ಅಭ್ಯಾಸ ಉಂಟು. ಹೌದಾ? ನಾನು ತರುವುದಿಲ್ಲ. ಅಲ್ಲ, ನನಗೆ ಸಿಟ್ಟು ಬಂದು ಕೈ ಎತ್ತಿದ್ರೆ ಮತ್ತೆ ಒಂದಲ್ಲ 40 ಆಗೋಯ್ತು ಹೇಳಿಕ್ಕಿಲ್ಲ. ಇವಾಗ ಹೇಳ್ತೇನೆ, ನಿನ್ನ ಕಳಿಸುವುದೇ ಅದಕ್ಕಾಗಿ. ಏನು ವಿಷಯ? ಎಷ್ಟಾದ್ರೂ ಬೀಳಲಿ ಅಂತಲೇ ಕಳಿಸ. ಒಂದೊಂದು ಸಲ ನೀನು ಯಾವ ದಿಕ್ಕಲ್ಲಿ ಹೊಡೆಯುತ್ತೆ, ಯಾವ ನಾಲ್ಕು ಬೀಳಲಿ ಅಂತಲೇ ಕಳಿಸುವುದು. ನಾನು ಹೋದ್ರೆ 4 ಬೇಕಿದ್ರೆ ವಿಶ್ವಾಸ ನೀವು. ಅಲ್ಲ, ನಾನೊಂದು ವಿಷಯ ವಿನಂತಿ. ಏನು ವಿಷಯ? ನಾಲ್ಕು ಬಿದ್ರಿನ ಮಾತ್ರ ಬರಬಾರ್ದು. ನೀನು ಅದ್ರ ಮಟ್ಟಿಗೆ ಅನುಮಾನ ಪಟ್ಟೆ ಬಿತ್ತ ಮಾತುಕತೆ ಅಲ್ಲ. ಮಾತುಕತೆಗೆ ಒಂದು ನೈತಿಕತೆ ಬೇಕಲ್ಲ. ಅಲ್ಲ, ಬಲ ಬೇಕು. ಬಲೆಯಿಂದ ಮಾತಾಡಲಿ ಕೆಲವು ಸಲ ಈ ಅಧಿಕೃತ ಹೇಳುವುದು. ಹೌದು, ನನ್ನಿಂದ ಕಳುಹಿಸಲ್ಪಟ್ಟವನು ಎನ್ನುವ ನಿರೂಪ ಅವರಿಗೆ ಆಗಬೇಕು ಅಂತ ಆದ್ರೆ ಏನಾಗ್ಬೋದು? ಆದ್ರೆ ನೀವು ಮಾತಾಡ್ಲಿಕ್ಕೆ ಬರುವುದಿಲ್ಲ ನಿಮಗೆ. ನನಗ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಕೆಲವು ಮಾತು ಶುರು ಮಾಡಿ ನಿಲ್ಲಿಸ್ಲಿಕ್ಕೆ ಬರುವುದಿಲ್ಲ. ಮಾತಾಡ್ಲಿಕ್ಕೆ ಬರುವುದಿಲ್ಲ. ನಾನು ಅದು ಮಾಡ್ತೆ, ಆ ಕೆಲಸ ನಿಲ್ಲಿಸ್ಲಿಕ್ಕೆ ನನಗೆ ಆದ್ದರಿಂದ ನನ್ನಿಂದ ಕಳುಹಿಸಲ್ಪಟ್ಟವನು ಎನ್ನುವುದು ಅವರಿಗೆ ಅರ್ಥ ಆಗಿದೆ. ಅವರಿಗೆ ಅರ್ಥ ಆಗಿದೆ, ಅಗತ್ಯ ನನಗಗತ್ಯ ಅಂತ. ಇದು ಅಧಿಕೃತ ಅಂದ್ರೆ ಇದು ಇಷ್ಟಿದ್ರು ಮತ್ತೆ ಎಷ್ಟು ಮಾಡಿ ಇದು ಒಂದಿದ್ದು ಉಂಟಲ್ಲ, ಮತ್ತೆ ಏನು ಮಾಡ್ತೇನೆ ಕೃಷ್ಣಯ್ಯ ತಲಬಿಸಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ದಯವಿಟ್ಟು ನೀನು ವಿಶ್ರಾಂತಿ ತಗೋ. ಈ ಜಂಜಾಟ ಎಲ್ಲ ಬಿಟ್ಟುಬಿಡು. ನಾ ಕಾಯ್ದೆ ಇದ್ದೇನೆ. ನೀನು ಕಾಯ್ದು ಬೇಡ, ನಾನೇ ಬರ್ತೇನೆ. ನಾನು ಬಿದ್ದೋರ್ತು ಬೇಡ. ಅದ್ರ
ಒಂದು 2-3 ಜನ ಬಾ ಸಾಕು. ಸುಮ್ಮನೆ ಗಂಡಕ್ಕೊಂದಿಷ್ಟು ಸಂಬಳ ಕೊಡುದು ಮತ್ತೆ ಯಾಕೆ ಒಬ್ಬರು ಸರಿ ಕೆಲಸ ಮಾಡುದಿಲ್ಲ ಹೇಳಿದ್ದೆ ನಾನು. ಆದ್ರೆ ನನ್ನ ಮಾತು ಕೇಳಿಲ್ಲ ಅವನು 6 ಇಲ್ಲ ಅವರಿಗೆ ಸುಮ್ಮನೆ ಕೂತ್ಕೊಳ್ಳುವವರಿಗೆಲ್ಲ ಮನೆಗೆ ಆಗಿಲ್ವ ಇಲ್ಲಿ ನಮ್ಮದೇನು ಏನು ಸುಮ್ಮನೆ ಕೂತಿದ್ವಿ ಬಲಿಯ ಪರಾಕ್ರಮ ಕಂಠೀರವ ಸ್ವಲ್ಪ ಗಟ್ಟಿ ಹೇಳುವ ನೀವು ತಲೆ ಬಿಸಿ ಮಾಡ್ಕೊಳ್ಬೇಕು. ನಿಮಗೆ ಕೊಡುದು ಕೊಟ್ಟೇ ನಿಮಗೆ ನಿಮ್ಗೆ ತಾಪತ್ರೆ ಆಗುದಿಲ್ಲ, ನನಗೂ ವಿಶ್ವಾಸ ಇಲ್ಲ. ನಮಗೆ ಅತಿ ಆತ್ಮೀಯ ಕೇಳಿದ ಕೆಲವು ಸಲ ಇಲ್ಲಿ ಬರ್ತಾರೆ. ಯಾಕೆ ಯಾವತ್ತಾದ್ರೂ ಇಟ್ಕೊಂಡು ಹುಸಪ್ಪಯ್ಯನ ಹಣ ಯಾರು ಸ್ವಲ್ಪ ಗಟ್ಟಿ ಹೊರೆ ಏರಿಸಿ ಇರುವಂತ ಸ್ಥಳ ನಾಮಾಂಕಿತ ದ್ವಾರಕೆಗೆ ಯಾರೆಂದು ಕೇಳಿದ್ದೇವೆ. ನೀವೇನು ಹೇಳಿ ಬಲಭದ್ರ ಭೂಪತಿಗಳೆಂದು ಕೇಳಿದ್ದೇವೆ. ನನಗೆ ಅಜ್ಜಾನನ ಸರ್ವನಾಶ ಮಾಡಿದ್ದೇ ನೀವೆಲ್ಲ. ನಾನು ಕೆಲವ್ರು ಗೊತ್ತಿತ್ತು ಏನೇನೋ ಹೇಳ್ತು. ಆ ಅರ್ಧ ಮ್ಯಾಲೆ ತಂದಿದ್ದೇ ಅವರು, ಅರ್ಧ ಹೀಗೆ ಸರ್ವನಾಶ ಮಾಡಿದ್ದೇ ನೀವು. ಇಲ್ಲದೆ ಹೋದ್ರೆ ಅರ್ಥ ಉಂಟ ಸ್ವಾಮಿ. ಈಗ ದ್ವಾರಕೆಯಲ್ಲಿ ನೀವು ಹೇಳಿದಾಗೆ ಬಲರಾಮ ಕೃಷ್ಣ ಇಬ್ಬರೇ ಅಂತ ಇಟ್ಕೊಂಡ್ರೆ ಅಲ್ಲ ಯಾಕಪ್ಪ ವಿಚಾರ ಮಾಡಿ. ಮಹಾರಾಜರು ಯುವರಾಜ ಇಬ್ಬರೇ ಆದರೂ ರಾಜ್ಯ ಆಗ್ತದ? ಮಹಾರಾಜ ಆಗ್ತನ ಅಲ್ಲ, ಎಲ್ಲ ಕೆಲಸವೂ ಅವನೇ ಮಾಡ್ಕೊಳ್ಳುದ? ಅದಲ್ಲ, ಹಾಗೆ ತಿಳ್ಕೊಂಡು ಹಾಳಾದದ್ದು. ನಿಜವಾಗಿ ನಾನು ಈ ಕೃಷ್ಣನ ಬಗ್ಗೆ ಏನೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದೆ. ಹಾಗಾದ್ರೆ ಈಗ ಬದಲು ಮಾಡುವ. ದ್ವಾರಕೆಗೆ ಯಾರೆಂದು ಕೇಳಿದ್ದೀವಿ. ನೀವು ನಾವು ಅಲ್ಲಪ್ಪ, ಕೆಲಸಗಾರರಾದಂತಹ ಧಾರಕನವರಿದ್ದಾರೆ. ಅಧಿಕ ಪ್ರಸಂಗ ನಿಮಗೆ ಇದೆ ಬೇಡ. ಅಲ್ಲ ಕೆಲಸಗಾರದಲ್ಲಿ ಯಾಕೆ ನೀವೆಂತ ಇದು ಪಾಪ ಕೆಲಸದ ಮೇಲೆ ಬಂದಿದೆ, ದೇಶ ಉದ್ಧಾರ ಮಾಡಿದ್ದಾರೆ. ನೀವು ಮಹಾರಾಜ, ನಿಮ್ಗೆ ಒಂದು ಹೇಳ್ಬೇಕಾ, ಮಹಾರಾಜ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಯಾರು? ಅರಸ ಅಂದ್ರೆ ಏನು? ಮೊದಲ ಆಳು. ಎಲ್ಲವರನ್ನು ಆಳುವ ಅವ. ಗಟ್ಟಿ ಹೇಳಕ್ ಹೋದ್ರೆ ದೇಶದ ಮೊದಲ ಆಳು ಯಾರು ಕೇಳಿದ್ರೆ ಮಹಾರಾಜ. ಮಹಾರಾಜ ಅಂದ್ರೆ ದೊಡ್ಡ ಸಂಖ್ಯೆ ಅಂತದ್ದು ಇಲ್ಲ ಏನೋ. ಮತ್ತೆ ನನ್ನ ಬಾಯಿ ತೆಗೆಸ್ಬೇಡಿ ನೀವು. ಆದ್ರೆ ಅದು ಔತಣ ಆಗಿರಬಾರದು. ಒಬ್ಬ ರಾಜ ಅಂತ ಆಗ್ಬೇಕಿದ್ರೆ ಎಲ್ಲವೂ ಇದ್ರೆ ಇದು ಅದು ಈ ಕೆಲಸಗಾರರಂತ ಈಗ ಬಾಳ ತಾತ್ಸಾರ ಮಾಡಿದ್ರೆ ಇದೆ ಅವರು. ಮತ್ತೆ ಕೃಷ್ಣನ ಬಗ್ಗೆ ನನ್ನ ಕಲ್ಪನೆ ಬೇರೆ ಇತ್ತು. ಕೆಲವರು ಒಂದು ಹೇಳುದು ಅವ ಬಾಳಂಕರ ಪಾವಡ ಪುರುಷ. ಅವ ಪಾವಡ ಪುರುಷ, ಅವ ಸಾಮಾನ್ಯದವಲ್ಲ. ಪಾವಡ ಪುರುಷ, ಪವಾಡ ಪುರುಷ, ಲೀಲಾಮೂರ್ತಿ ಅಂತ ಹೇಳ್ತಿದ್ರು. ಆದ್ರೆ ನನಗೆ ಜಿಜ್ಞಾಸಿ. ಎಷ್ಟೋ ಪ್ರಕರಣಗಳೆಲ್ಲ ನೋಡಿ ಅವ ಯಾರು ಏನು ಇವ್ರು ಹೇಳಿದಾಗೆ ಅವ ದೇವರು ನಂಗೆ ಸರಿ ಮುಂಚೆ ಹೋಗ್ಲಿಲ್ಲ. ಈ 16,000 ಇಷ್ಟೆಲ್ಲ ಇಟ್ಕೊಂಡ್ ಯಾವ ನನ್ನ ಕಲ್ಪನೆ ಹೀಗೆ ಜಿಜ್ಞಾಸೆ. ಇವತ್ತಿನ ನಿರ್ಣಯ ಇಲ್ಲದೆ ಹೋದ್ರೆ ಒಬ್ಬ ಪ್ರತಿಜ್ಞೆ ಮಾಡಿದವನು ಕೊಡ್ಲಿಕ್ಕಾಗಿ ಪಾಪ ಇಷ್ಟು ಹುಡುಕ್ಸ್ಬೇಕು, ತಲೆ ಬಿಸಿ ಮಾಡ್ಕೊಳ್ಬೇಕು, ಇವ ಸಮಸ್ಯೆ ಮಾಡ್ಕೊಂಡು ಕೂತ್ಕೊಳ್ತಾನೆ ಅಂತ ಆದ್ರೆ ಇವು ನಮ್ಮಾಗೆ ಬಿಟ್ಟು ದೊಡ್ಡದೆ ಅಂತದ್ದು ಅಲ್ಲ. ಆ ನಿರ್ಣಯಕ್ಕೆ ಇವತ್ತು ಬಂದದ್ದು. ಇಲ್ಲಿಗೆ ಹೋದ್ರೆ ಇವತ್ತಿನವರೆಗೆ ನಾನು ಅವನು ಯಾವುದೇ ವ್ಯವಹಾರ ಪ್ರಶ್ನೆ ಮಾಡಲಿಲ್ಲ. ಯಾಕೆಂದ್ರೆ ನಮ್ಮ ಜನ ಹೇಳುವ ಅಭಿಮಾನ. ಆದ್ರೆ ಇವರಿಗೆಲ್ಲ ಉಂಟು ನೋಡಿ, ಪ್ರಸಂಗ ಮುಗಿತಾ ಬರುವಾಗ ನಮ್ಗೆ ಕರೋದಿಲ್ಲ. ಮೊದಲು ಇವರಿವರು ಕುಟುಂಬದೊಳಗೆ ಎಲ್ಲ ಮುಗೀತು. ಎಲ್ಲ ಅವರವರೊಳಗೆ ಯಾರು ಮೊದಲೇ ಬರಬೇಕು ಎಲ್ಲ ಆಯ್ತಲ್ಲ. ಎಲ್ಲ ಮುಗಿದ ಮೇಲೆ ಇನ್ನೆಂತ ಮಾಡಿದ್ರು ಆಗಲಿಲ್ಲ, ಅವನೊಂದು ಬರಲಿ ಹೇಳು ಲೆಕ್ಕ ಬಂದ್ರು. ಮತ್ತೆ ಅರ್ಜುನನನ್ನು ಬೆಳೆಸಿದ್ದೀವನೇ ಅಲ್ವಾ. ಈಗ ಅವನಿಗೆ ಅಷ್ಟು ದೊಡ್ಡದು ಮಾಡಿ ಪರಿಸ್ಥಿತಿ ಎಂತಾಯ್ತು. ಇವನ್ನೆತ್ತಿದ್ದು ಇವನು ಕುತ್ತಿಗೆ ಸುತ್ಕೊಂಡಾಗಲಿಲ್ವಾ. ಇದೆಲ್ಲ ಮಾಡುವುದೇನು ಗೊತ್ತಾ, ನಮ್ಮ ಮನೆ ತೋಟದಲ್ಲಿರುವಂಥ ಬಳ್ಳಿ ನೀರಿಗೆ ಗೊಬ್ಬರ ಹಾಕುವುದಲ್ಲ, ನೀರು ಹಾಕುವುದಲ್ಲ. ಯಾರಿಗೋ ಮನೆ ತೋಟದಲ್ಲಿದ್ದ ಬಳ್ಳಿ ನೀರಿಗೂ ಗೊಬ್ಬರ ನೀರು ಹಾಕಿದ್ರೆ ಅದು ಗೋಳಿದ್ದೆ. ಫಲ ಕೊಯ್ಯುವುದು ಬೇರೆಯವರೇ ಬಿಟ್ಟರು, ಇವರಲ್ಲ. ಇವ್ರಿಗೆ ಆಗದ್ದದು. ಇಲ್ಲೇ ಹೋದ್ರೆ ಇವನು ವ್ಯವಹಾರ ಪೂರ್ತಿ ಉಂಟಲ್ಲ, ಕೆಲವು ಬೇಡದದ್ದು ಮಾಡಿದ್ದು ಇವನು. ಒಂದು ಮಾತು ನನ್ನ ಹತ್ರ ಕೇಳಿದ್ರೆ ಸುತ್ತ
ಸಮಯದಲ್ಲಿ ಒಂದು ಸೂಚನೆ ಕೊಡ್ಲಿಕ್ಕೆ ಒಂದು ಆಲೋಚನೆಗೆ ನಾವಿಲ್ವಾ? ಯಾರು? ನಾನೇ. ನಿಮ್ಮ ಹತ್ರ? ನಮ್ಮ ಹತ್ರ. ನಮ್ಮ ದೇವರು? ನಿಮ್ಮ ದೇವ್ರ ಕಥೆ ಆಯ್ತಲ್ಲ ಈಗ. ಈಗ ನಿಮ್ಮ ದೇವ್ರಿಗೆ ನೀವೇ ಹಣಕಾಯಿ ಮಾಡ್ಬೇಕೆ ಬಿಟ್ಟರೆ ಮತ್ತೆ ಜನ ಇಲ್ಲ. ಅದು ನಿಮ್ದು ಹಾಗೆ ಆಯ್ತು. ದೇವರು ಪೂಜಾರಿ ಇಬ್ಬರಿಗೆ ಮುಗೀತು. ಇವರು ದೇವರನ್ನು ಪ್ರತಿಷ್ಠಾಪಿಸುವುದು. ಯಾಕೆಂದ್ರೆ ಇವ್ರಿಗೆ ಪಾಪ ಹರಿವಣಕ್ಕೆ ಬೀಳ್ಬೇಕಲ್ಲ, ಕಷ್ಟಕ್ಕಾಗಿ. ಅದೇ ಆಯ್ತು ನಿಮ್ ಗೋಳು. ಒಂದು ಮಾತು ಹೇಳ್ತೇನೆ, ಇಲ್ಲದವ್ರು ಅವ್ನು ಮಾಡಿದ್ರು ವ್ಯವಹಾರ ನೋಡಿ, ವಿಚಾರ ಮಾಡಿ. ಈಗ ನಾನು ನೇರ ಪ್ರಶ್ನೆ ಮಾಡಲಿಲ್ಲ, ಯಾಕೆಂದ್ರೆ ನಮ್ಮವರು ಅಂತ ಒಳಭಾವನೆ ನನಗುಂಟು. ಇಲ್ಲ ಹೋದ್ರೆ ಇವನಿಗೆ ಹೋಗಿ ಅರಿಕೆ ತಕೊಂಡ ಕೈಲಿ ಸೂರ್ಯನಿಗೆ ಅರಿಕೆ ಕೊಡ್ಲಿಕ್ಕೆ ಮುಂದಾದ. ಈ ಗಯಗಂಧರ್ವ ಪಾಪ ಅವ ಕುದುರೆ ಏರ್ ಹೋಗ್ತಿದ್ದ, ಎಂಥದ್ದು ಪ್ರಶ್ನೆ ಬೇರೆ. ಹೋಗುವಾಗ ಮಲಿನತೆ ಬಿತ್ತು. ದೇವರ ಅಂಜಿಲ ಅತ್ತ ಮುಂದಿಂದ ಹಿಂದಿಂದ ಪ್ರಶ್ನೆಗಳು, ಅದು ಯಾವ ಜಿಜ್ಞಾಸೆ ಇಲ್ಲ. ಅವರಿಗೆಲ್ಲ ಬಿದ್ದಾಗ ಇವು ಮಾಡಬೇಕಾದದ್ದು ಏನು ಹೇಳಿ? ಹೇಗಾದ್ರೆ ಅದನ್ನು ಚೆಲ್ಲುವುದು ಮತ್ತೊಂದು ಅಲ್ಲ, ಅಭಿಮಂತ್ರಿಸಿದ್ದೇ ಹೌದಾದರೆ ಅದನ್ನು ಚೆಲ್ಲಿ ಮತ್ತೊಂದು ತಕೊಂಡು ಸಂಕಲ್ಪ ಮಾಡಿ ಅಭಿಮಂತ್ರಿಸಿ ಸೂರ್ಯನಿಗೆ ಕೊಟ್ಟರೆ ಏನು ಗಂಟು ಹೋಗ್ತದೆ? ಅಲ್ಲ ವಿಚಾರ ಮಾಡಿ. ಪ್ರಸಂಗ ಈ ರೀತಿ ಇಕ್ಕಟ್ಟು ಅಂದ್ಕೊಳ್ಬೇಕಾ? ನೀವು ಅದು ಮಾಡಲಿಲ್ಲ ಪುಣ್ಯಾತ್ಮ. ಅದರಲ್ಲಿ ಇವನ ಕಲ್ಪನೆ ಅಂದರೆ ಈ ಪ್ರಪಂಚದಲ್ಲಿ ಸಮುದ್ರದಲ್ಲಿ ಇವೊಬ್ಬನ ಇಟ್ಕೊಂಡಾಗ ಮೇಲೆ ಯಾರೂ ಹೋಗಬಾರ್ದು ಅಂತ. ಈಗ ಇವನ ಕಲ್ಪನೆಯಾಗಿ ಹೇಳಿ, ಅವ ಹೋಗ್ತಿದ್ದು ಆಕಾಶ ಮಾರ್ಗದಲ್ಲಿ ಕುದುರೆಯಲ್ಲಿ, ಗಂಧರ್ವರು ಗೈರ ಇವರೆಲ್ಲ ಹೋಗುದು ಹಾಗೆ ಅಂತ ಮಾಡುವ. ಹೋಗುವಾಗ ಆಕಸ್ಮಿಕವಾಗಿ ಬಿದ್ದದ್ದು. ಇದಕ್ಕೆ ಪ್ರತಿಜ್ಞೆ ಯಾಕಪ್ಪ? ಅವ ತಪ್ಪು ಮಾಡಿದ್ದು ಹೌದು, ಕೊಲ್ಲಬೇಕು ಅನ್ನುವಂಥ ಮನಸ್ಸಿದ್ರೆ ಆ ಕ್ಷಣಕ್ಕೆ ಹೋಗೋದಲ್ಲ. ಮತ್ತೆ ಅವನು ಹೋಗಿ ಅರಿತುಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಸುದರ್ಶನಕ್ಕಲ್ಲೇ ಅರ್ಪಣೆ ಮಾಡುವುದಿತ್ತ, ಅವನು ಸಾಯ್ತಿದ್ನ, ಇಷ್ಟೆಲ್ಲ ಸಮಸ್ಯೆ ಉಳಿತಿದ್ದ. ಅದು ಮಾಡಲಿಲ್ಲ. ಇನ್ನು ಕೆಲವರಿಗೆ ಇರ್ತದೆ, ಏನೇ ಮಾಡಿದ್ರು ಹೆಸರು ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು ಅಂದ್ರೆ ನಾನೇ ಪ್ರತಿಜ್ಞೆ ಮಾಡಬೇಕು. ನನ್ನ ರಾಜ್ಯವನ್ನು ಹೊಲಸ ಮಾಡಿದಂತ ಗಯಗಂಧರ್ವನನ್ನು ಈ ಕ್ಷಣದಲ್ಲಿ ಕೊಲ್ತೇನೆ, ಇದು ಪ್ರತಿಜ್ಞೆ. ಹೇಳಲು ಕೊಲ್ಲಲ್ಲಪ್ಪ, ಮುಗೀತಲ್ಲ. ಅದು ಮಾಡಲಿಲ್ಲ. ಮತ್ತು ಇದಕ್ಕೆಲ್ಲ ಸಿಟ್ಟು ಮಾಡಿಕೊಳ್ಳುದು, ಪ್ರತಿಜ್ಞೆ ಮಾಡೋದು ಅರ್ಥ ಇಲ್ಲೋದು ವ್ಯವಹಾರ. ಯಾಕಂದ್ರೆ ನೋಡಿ, ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಮರದ ಮೇಲೆ ಕಾಗೆ ಕೂತ್ಕೊಂಡಿರ್ತದೆ. ಆ ಕಾಗೆಗೆ ಅದರ ಲೆಕ್ಕದಲ್ಲಿ ತಾನು ಕೂತ್ಕೊಳ್ಳೋ ಜಾಗ ಇದೇ ನಮ್ಮ ತಾಣ ಅಂತ ಅದ್ರ ಕಲ್ಪನೆ. ಕೆಳಗಡೆ ಮನುಷ್ಯ ಹೋಗ್ತಿರ್ತಾನೆ, ಸಹಜವಾಗಿ ಅದರ ದೇಹದ ಬಾಧೆಯನ್ನು ತೀರಿಸ್ಕೊಳ್ತದೆ. ಅದು ಮನುಷ್ಯ ಹೋಗ್ತಿದ್ದಾಳೆ ಪಾಪ, ಅದು ಕಷ್ಟದಲ್ಲಿ ಕೂತ್ಕೊಂಡಿರ್ತದ? ಅದಿಲ್ಲ, ಅದಕ್ಕೆ ಅದ್ರ ಸ್ಥಾನ. ಸಹಜವಾಗಿ ಈ ಪ್ರಪಂಚದ ವ್ಯವಸ್ಥೆಯೇ ಹಾಗೆ. ನಾವಾದ್ರೆ ನಮಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಪ್ರಶ್ನೆ, ಆ ಬಾಧೆಯನ್ನು ದೇಹದಿಂದ ಬಿಡ್ತದೆ. ಬಿಟ್ಟಾಗ ಕೆಳಗಡೆ ಹೋಗ್ತಾ ಇರುವವನ ಮೈ ಮೇಲೆ ಬಿಟ್ಟು ಅವಂತ ಪ್ರತಿಜ್ಞೆ ಮಾಡುವುದು, ನನ್ನ ಮೈ ಮೇಲೆ ಹೊಲಸು ಮಾಡಿದಂತ ಕಾಗೆಯನ್ನು ಗಂಟೆ ದಿವಸ ಹೋಗ್ತೇನೆ. ಅವನ ತಲೆ ಕಣ್ಣೀರೇ ಹಿಡಿಬೇಕೆ ಬಿಟ್ಟರೆ ಮತ್ತೆ ಬೇರೆ ಯಾವ ಇಲ್ಲ. ಬಟ್ಟೆ ತೆಗೆದ್ರಾಯ್ತು, ತೊಳ್ಕೊಂಡ್ರಾಯ್ತು, ಕತೆ ಮುಗೀತು. ಬ್ಯಾಡ ಹೋದ್ರೆ ಆ ಬಟ್ಟೆನೂ ಬಿಟ್ಟರಾಯ್ತು. ಇಷ್ಟು ಸಣ್ಣ ಪ್ರಕರಣದನ್ನು ಇಷ್ಟು ದೊಡ್ಡ ಮಾಡಿ ಇವರೆಲ್ಲ ದೇವರು ಅಂತ ಹೇಳಿದ್ರೆ ನಮ್ಮ ತಲೆಗೆ ಮತ್ತೆ ಬೇರೆ ಜೀವ ತಣ್ಣೀರು ಹಿಡಿಬೇಕು. ಅಲ್ಲ, ನನಗೂ ಅದೇ ಅನಿಸ್ತಾ ಉಂಟು. ಇಷ್ಟೊತ್ತ ಮೇಲೆ ಅಲ್ಲ, ಇಂಥ ಬ್ರಹ್ಮಜ್ಞಾನಿಗಳು ಇದ್ದಿರ್ತಾರೆ, ನಮ್ಮ ದೇವರಿಗೆ ಯಾಕೆ ಇದು ಗೊತ್ತಾಗಲಿಲ್ಲ? ಎಂತ ಮಾಡುವ, ನಿಮ್ಮಂಥವ್ರೇ ಸಿಕ್ಕುದಲ್ಲ ಅವರಿಗೆ ದೇವರು. ಪೂರ್ತಿ ನಿಮ್ಮಂಥವ್ರೇ ಸಿಕ್ಕಿದ್ರಿ, ನಮ್ಮಂಥವ್ರು ಮಾತ್ರ ಇಲ್ಲ ಅಷ್ಟೇ. ಅಷ್ಟು ಬಂದ್ಬಿಟ್ರು ಎಲ್ಲಾರು ಒಬ್ಬರೊಬ್ಬಕ್ಕೆ. ಮತ್ತೆ ನಮ್ಮ ಬಾಯಿ ಕೆಳಿಸ್ಬೇಡಿ. ಇಷ್ಟಾದ ಪ್ರಕರಣ ಮತ್ತೆ ಈಗೊಂದು ಸರಿಯಾದ ಅವಕಾಶ ಬಂತು. ನನಗೂ ಕೃಷ್ಣನ ಮೇಲೆ ಸಿಟ್ಟು ಬರಲಿಕ್ಕೆ ಕಾರಣವನ್ನು ಮೊದಲಿಗೆ ಹಾಗಿರ್ಲಿಲ್ಲ. ಯಾವಾಗಲೂ ಪುಣ್ಯಾತ್ಮನ ನಾನು ಹೊಸದನ್ನು ಕೂಡಿಸ್ಕೊಂಡು ಸಾರಥಿಯಾಗಿ ಎಷ್ಟೋ ಕಡೆ ಕರ್ಕೊಂಡು ಹೋಗುದು. ಹೋಗ್ಬೇಕಿದ್ರೆ ಡ್ಯಾರಿಗೆ ನಮಸ್ಕಾರ ಕೊಡುದು ಕೆಲವರು. ನಮ್ಗೆ ಭಾಳ ಹಿಂಗನ್ನು ಆ ನಮಸ್ಕಾರ ಕೊಟ್ಟು ಮಾಡೋದೇನು ಗೊತ್ತಾ? ಇದು ನಮಗೆ ಬೇಕಾಯಿತು. ಮುಂದೆ ಕೂತ್ಕೊಂಡು ಸಾಯುವ ನಾನು, ನನ್ನ ಲೆಕ್ಕ ನಮಗೆ ಕೊಟ್ಟಾನ ಅಂತ ನಾನು ಕೊನೆ ಹೀಗೆ ಅನ್ನೋದ್ರೊಳಗೆ ಹೀಗೆ ಅಂದ್ಕೊಂಡು ಮತ್ತೆ ಹೀಗೆ ಬೇಕಾ? ಇದು ನನಗೆ ಮೂಲವಾಗಿ ಒಂದು ಅಸೂಯೆ ಸಿಟ್ಟು ಬರ್ಲಿಕ್ಕೆ ಕಾರಣ ಇದು. ಈಗ ಯಾರಾದ್ರೂ ಸಹಜವಾಗಿ ನಾವು ಒಬ್ಬರೇ ದಾರಿಯಲ್ಲಿ ಹೋಗ್ತಿರ್ಬೇಕೆ ನಮಸ್ಕಾರ ಕೊಟ್ಟರು ನಾ ಹಿಂತಿರ್ಗಿ ಅಂದ್ರೆ ಹಿಂಬದಿ ಕೃಷ್ಣ ನಾವು ಇಂಥ ಪರಿಸ್ಥಿತಿ ಬಂದಿದೆ. ನಾನು ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಅವನೇ. ಆದ್ದರಿಂದ ಹಾಗಾಗಿ ಹೋಗಿದೆ. ಇವತ್ತು ಒಳ್ಳೆ ಅವಕಾಶ ಆಯ್ತು.
ಅಂತೂ ಇಷ್ಟೊತ್ತಿನ ಮೇಲೆ ಅದು ಅವಕಾಶ ಸಿಕ್ತಲ್ಲ, ನೇರ ಕಾಮ್ಯ ಕವನಕ್ಕೆ ಹೋಗುದಿಲ್ಲ ನಾನು. ಕಾಮ್ಯ ಯಾಕೆ ಅಂತ ಹೇಳಿದ್ರೆ ನಮಗೆ ರಾಯಭಾರಿಯಾಗಿ ಒಂದು ಸಂಧಾನಕ್ಕೆ ಕಳಿಸ್ತಾರೆ ಅಂದ್ರೆ ನಮಗೆ ಯೋಗ ಅಲ್ವಾ? ನಾವು ಎಷ್ಟೇ ದೊಡ್ಡದಾದ್ರೂ ನಮ್ಗೆ ಗೋಳು ಗೊತ್ತುಂಟೆ ನಿಮಗೆ. ಬಂದ ಪಾಪ ರಥದ ಬಾಗಿಲು ತೆಗಿಬೇಕು, ಇವ್ರ ಕೈ ಹಿಡಿಸ್ಬೇಕು, ಮೇಲೆ ಹಚ್ಚಬೇಕು, ಆಯ್ತ ಕೇಳಬೇಕು, ಮುಂದೆ ಕೂತ್ಕೊಳ್ಬೇಕು, ಅದು ಹೊಡಿಬೇಕು. ಇಷ್ಟೇ ಜೀವಮಾನ ಆಗಿತ್ತು. ಅದಲ್ಲ, ಈ ದಾರುಕರಲ್ಲಿ ಇನ್ನೊಂದು ವ್ಯಕ್ತಿತ್ವವನ್ನು ಹೊಳೆದು ಗುರುತಿಸಿದ್ರಲ್ಲ, ಇದು ಅವಕಾಶ. ಹೋಗುವಾಗ ಹೀಗೆ ಹೋಗುದಿಲ್ಲ. ನಮ್ಮ ಕುದುರೆಗಳೆಲ್ಲ ಉಂಟಲ್ಲ, ಯಾವತ್ತಿನಕ್ಕಿಂತ ಹೆಚ್ಚಿನ ಶೃಂಗಾರ ಮಾಡ್ತೇನೆ. ಏನೇನು ಶೃಂಗಾರ ಮಾಡ್ತೇನೆ ಅಂತ ಈಗ ಹೇಳುದಿಲ್ಲ, ಯಾಕೆಂದ್ರೆ ಅವಧಿ ಕಡಿಮೆ ಉಂಟು. ನೀವು ದಿವಸ ಮುಗೀತಲ್ಲ, ಹಾಗಾಗಿ ಅವಧಿ ಕಡಿಮೆ ಉಂಟು. ಮತ್ತೆ ಅದು ಹೋಗುವಾಗ ಮಾತ್ರ ನೇರ ದಾರಿ ಹೋಗುದಿಲ್ಲ. ಕಾಮಕಾವನಕ್ಕೆ ಹೋಗುವಾಗ ಎಷ್ಟು ಅಡ್ಡದಾರಿ ಉಂಟು ನೋಡಿ, ಅಲ್ಲೆಲ್ಲ ರಥ ಓಡಿಸ್ಕೊಂಡು ಹೋಗುದು. ರಥ ಅವ್ರು ಕೇಳ್ತಾರೆ, ಓಯ್ ದಾರುಕ್ನವ್ರು ಎಲ್ಲಿ? ಇದು ರಾಯಭಾರ ಕಾಮ್ಯಕವನಕ್ಕೆ ಪಾಂಡವರೊಟ್ಟಿಗೆ. ಈಗ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಪ್ರಚಾರ ನಾವೇ ಮಾಡ್ಕೊಳ್ಬೇಕು. ಅನಿವಾರ್ಯ ಸ್ವಾಮಿ, ಎಂತ ಮಾಡ್ಲಿಕ್ಕಿಲ್ಲ. ಈ ಬೆಳವಣಿಗೆಗೆ ಹೆಚ್ಚಿನ ಪ್ರಾಶಸ್ತ್ಯ ಉಂಟು. ಆದ್ರಿಂದ ನಾನು ಅದನ್ನೇ ಅನುಸರಿಸಬೇಕೆ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಈ ಒಕ್ಕಂಡ ರಾಜ್ಯದಲ್ಲಿ ನಾವು 2 ಕಣ್ಣಿದ್ದವ್ರು ಬಿಟ್ಕೊಂಡು ನಿಲ್ಲುವಾಗಿಲ್ಲ, 1 ಕಣ್ಣು ಮುಚ್ಕೊಳ್ಬೇಕು. ಆ ಸ್ಥಿತಿ ಬಂದದ್ರಿಂದ ನಾನು ಹಾಗೆ ಮಾಡ್ತೇನೆ. ಈಗ ಮಾಡಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ಬೇಕು. ಅದೊಂದು ಸಾರಥಿಯಾಗಿ ಸಾರಥಿ ಜಾಗದಲ್ಲಿ ಕೂತ್ಕೊಳ್ಳುವುದಿಲ್ಲ, ಮಹಾರಥಿ ಕೂತ್ಕೊಳ್ಳು ಜಾಗದಲ್ಲಿ ಕೂತ್ಕೊಳ್ಳು. ನಮ್ಮ ಗ್ರಾಹಕರಿಗೆ ಸಾರಥಿ ಬೇರೆ ಯಾರು ಇಲ್ಲ. ಬುದ್ಧಿವಂತಿಕೆ ನೋಡಿ, ಆ ಕುದುರೆಯ ಉಂಟಲ್ಲ, ಆ ಲಗಾಮನ್ನು ಕಾಲಿಗೆ ಕಟ್ಕೊಳ್ಳುದು ನಾವು ಕುದುರೆಗೆ, ಅಲ್ಲೇ ಹೀಗಂದು. ಅಂದ್ರೆ ನಾನೇ ಕುದುರೆ ಹೊಡಿತೇನೆ ಕೂತಾಗಬಾರ್ದಲ್ಲ, ಹಿಂದೆ ಕೂತ್ಕೊಳ್ಳುದು ರಥಿಕನ ಸ್ಥಾನದಲ್ಲಿ ಕಾಲಿಗೆ ಕಟ್ಕೊಂಡು ಹೀಗೆ ಅಭ್ಯಾಸ ಉಂಟು. ಅದು ಹೋಗೋದೇ ಹೋಗ್ತದೆ, ಅದು ಪ್ರಶ್ನೆ ಬೇರೆ. ಹೀಗೆ ಮಾಡಿ ಹೋಗುದು ಅದು ಒಂದುಂಟು. ಪಾಂಡವರೆಲ್ಲಾದರೂ ಪರಾಕ್ರಮದಲ್ಲಿ ಅವ್ರ ಯೋಗ್ಯತೆ ನನಗೆ ಗೊತ್ತುಂಟು, 2 ಮಾತಿಲ್ಲ. ಆದರೂ ನಾನು ಹೊರಟಿದ್ದೇನೆ ಯಾಕೆ ಈ ಕಾರ್ಯಕ್ಕೆ? ಪಾಂಡವರನ್ನು ನೈತಿಕವಾಗಿ ಕೊಲ್ಲಿಕ್ಕೆ ನಾವು ಗೊತ್ತುಂಟು. ಯಾವನಾದ್ರೂ ಮಗ ಇವತ್ತು 5 ಜನರಲ್ಲಿ ಒಬ್ಬ ಮಾತಾಡ್ಬೇಕು, ಮಾತಾಡ್ದಂದ್ರೆ ಎಲ್ಲೇ ಕೊಡ್ತೇನೆ, ಹೆಚ್ಚು ಮಾತಿಲ್ಲ. ಏ ಧರ್ಮರಾಜ, ನಿಮ್ಮ ಅಪ್ಪನ ಹೆಸರಲ್ಲ ಅವಳು. ಅರ್ಜುನ, ನಿಮ್ಮ ಅಪ್ಪನ ಹೆಸರಲ್ಲ ಅವಳು. ಎಂತ 5 ಜನರು ಸುದ್ದಿ ಹೇಳ್ತಾ ವಿಚಾರ ಮಾಡಿ. ಕಲ್ಪನೆ ಮನುಷ್ಯನಿಗಿದ್ದ ದೌರ್ಬಲ್ಯ ಬಳಸ್ಕೊಳ್ಳೋದು. ಹಾಗಾಗಿ ನೈತಿಕವಾಗಿ ಅವ್ರನ್ನ ಕೊಂದು ಮತ್ತೆ ಅವ್ರ ಕೈ ಎತ್ತಲಿಕ್ಕಿಲ್ಲ, ಕೆಲಸ ಮಾಡ್ಕೊಂಡು ಬರ್ಬೇಕು ನಾವು. ಅದು ಒಂದೊಂದು ನಂಗೆ ಒಂದೊಂದ್ಸಲ ನಿಂತಿದ್ದಿಲ್ಲ. ಹೌದಾ? ಈಗ ನನಗೆ ಗೊತ್ತಾಯ್ತು. ಈಗ ನಿಮ್ಮ ಅವಾಗ ದೇವರ ಹತ್ರ ಹೇಳಿದ್ದದೆ, ಶುರು ಮಾಡ್ತೇನೆ, ನಿಲ್ಲಿಸೋದಕ್ಕೆ ನೆನಪಿರಲಿಲ್ಲ. ಅದು ನೆನಪಿಲ್ಲೇ ಅದು ಮಾತಾಡ್ತಿದ್ರು ಅಂತ ನೀವೇ ಹೇಳಿದ್ದು ಬ್ರಹ್ಮಜ್ಞಾನಿಗಳ ಮಾತು ಎಲ್ಲ ವಿಷಯ. ಬಹಳ ಮುಖದಲ್ಲಿ ತಕೊಂಡೋಗು ಯೋಗ್ಯತೆ ಇದ್ದವನಿಗೆ ಆಗೋ ಸಮಸ್ಯೆ. ನೆನಪಿಲ್ಲದವರು ಮುಂದೊಂದು ಯಾವುದೂ ಬರುವುದಿಲ್ಲ. ನೀವು ಅದನ್ನ ಹಿಡ್ಕೊಂಡು ಅಸಂಬದ್ಧ ನಿಮ್ಮದೇ ಆದ ತಿರುವು ಕೊಡ್ಬೇಡಿ. ನಾನು ಹೇಳಿಕೆ ನನಗೆಲ್ಲಾದ್ರೂ ಒಂದೊಂದ್ಸಲ ಅವ್ರು ಜೋರಾದ ಕೈಗೆ ಎತ್ತಿದ್ರೆ ಈ ಅಪ್ಪನ ವಿಷಯ ಎತ್ತು ನೆನಪು ಹೋಗ್ಬಿಟ್ರೆ ಅಷ್ಟೊತ್ತಿಗೆ ಒಂದು ಸಣ್ಣ ನೆನಪು ಮಾಡಿದ್ರೆ ಸಾಕಿ. ಒಂದ್ಸಲ ಅಪಾಯ ಅಂದ್ರೆ ಸರಿ, ಯಾರು ಅಪಾಯ ಹೇಳ್ಬೇಡ, ಯಾಕಂದ್ರೆ ನನಗೆ ಕಷ್ಟ ಆಗ್ತದೆ. ಅಭಯ ಇಷ್ಟೇ ಸಾಕು, ಅಷ್ಟೇ ಅದೇ ವಿಷಯ ಜನಗಳು ಸರ್ವನಾಶ ಮಾಡ್ತಾರೆ. ಇನ್ನು ಸಮಯ ಹಾಳು ಮಾಡುವುದಿಲ್ಲ. ಅಲ್ಲ, ಇನ್ನು ಮತ್ತೆ ಹಾಳು ಮಾಡೋದು ಬೇಡ. ಸ್ವಾಮಿ, ಯಾಕೆಂದ್ರೆ ನೀವು ಬರುವಾಗಲೇ ಬಹುಶಃ ಸಮಯ ಹಾಳು ಮಾಡಿಕೊಂಡೇ ಬಂದಿದ್ರು. ಮೊದಲು ಎಷ್ಟು ಹಾಳಾಯಿತು ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮಂಥವ್ರು ಬಂದಾಗ ನಿಮ್ಗೆ ಹಾಳಾದಾಗ ಇರ್ತದೆ. ಅದು ಎಂತ ಮಾಡಲಿಕ್ಕಿಲ್ಲ, ಅದು ನಮ್ಮ ಸಾಲಿನವರು ಶಾಪ. ಆದರೆ ನಾನು ಬಿಡುವಲ್ಲ, ನಾನು ಇವತ್ತು ಉಂಟಲ್ಲ 2 ಮಾಡ್ಕೊಂಡೇ ಬರ್ತೇನೆ, ತಡ ಮಾಡೋದಿಲ್ಲ. ಒಳ್ಳೆಯದಲ್ಲಿ ಹೋಗುವ. ನಿಮ್ಮ ಲೆಕ್ಕ ಹೀಗೆ ಹೋದ ಬಂದ ನಮ್ಗೆ ಎಂತದಿಲ್ಲ ಗೌರವದಲ್ಲಿ ಉಳಿದವ್ರು ಬಂದಾಗೆ ನಮ್ಗೆ ಬರ್ಲಿ. ಹೌದಾ?
ನೋಡ್ತಾ ಬಂದಿದ್ದೇನೆ. ಪಾಂಡವರಿದ್ದ ತಾಣ ಇದೆ ಹೇಳಲಿಕ್ಕೆ ಅನುಮಾನ ಇಲ್ಲ.